ಮೇಡಮ್, ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಲೋಪ ಆಗಿದೆ, ಭದ್ರತಾ ಲೋಪ ಆಗಿದೆ ಅನ್ನುವಂತ ಭದ್ರತಾ ಲೋಪ ಆಗಿದೆ. ಸಂಸತ್ಗೆ ಯುವಕರು ನುಗ್ಗಿದ್ದಾರೆ, ಪುಂಡಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ನೆನ್ನೆ ಸಂಸತ್ ಇದ್ರಿ, ಈ ಘಟನೆ ನೀವು ಹೇಗ್ ನೋಡ್ತೀರಿ? ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಈ ಒಂದು ಘಟನೆ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನು ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮೇಡಮ್, ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಲೋಪ ಆಗಿದೆ, ಭದ್ರತಾ ಲೋಪ ಆಗಿದೆ ಅನ್ನುವಂತ ಭದ್ರತಾ ಲೋಪ ಆಗಿದೆ. ಸಂಸತ್ಗೆ ಯುವಕರು ನುಗ್ಗಿದ್ದಾರೆ, ಪುಂಡಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ನೆನ್ನೆ ಸಂಸತ್ ಇದ್ರಿ, ಈ ಘಟನೆ ನೀವು ಹೇಗ್ ನೋಡ್ತೀರಿ? ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಈ ಒಂದು ಘಟನೆ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನು ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮೇಡಮ್, ಸಂಸತ್ ಭವನದಲ್ಲಿ ಸೆಕ್ಯೂರಿಟಿ ಲೋಪ ಆಗಿದೆ, ಭದ್ರತಾ ಲೋಪ ಆಗಿದೆ ಅನ್ನುವಂತ ಭದ್ರತಾ ಲೋಪ ಆಗಿದೆ. ಸಂಸತ್ಗೆ ಯುವಕರು ನುಗ್ಗಿದ್ದಾರೆ, ಪುಂಡಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ನೆನ್ನೆ ಸಂಸತ್ ಇದ್ರಿ, ಈ ಘಟನೆ ನೀವು ಹೇಗ್ ನೋಡ್ತೀರಿ? ಇದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಈ ಒಂದು ಘಟನೆ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂಥ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನು ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು.